ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮಗಳು ಸಹ ಮಲ್ಕೊಂಡಿದ್ಲು, ಅವಳು ಸಹ ಎದ್ಲು. ಅದಾದಮೇಲೆ ನಾನು ಕೂಡ ಫ್ರೆಶ್ ಆಗಿ ಎಲ್ಲ ಕೆಲಸ ಮುಗಿಸಿ ಇನ್ನು ಅಡುಗೆ ಕೆಲಸ ಇದ್ವಲ್ಲ ಅಂತ ಹೇಳಿ ಅಡುಗೆ ಕೆಲಸ ಮಾಡೋಣ ಅಂತ ಕಿಚನ್ಗೆ ಹೋದೆ. ಅಷ್ಟರಲ್ಲಿ ಹಾಲು ಕೂಡ ತಂದುಕೊಟ್ರು. ಸೊ ಹಂಗಾಗಿ ಹಾಲನ್ನ ಫಸ್ಟು ಕಾಯಕ್ಕಿಟ್ಕೊಳ್ಳೋಣ ಅಂತ ಹೇಳಿ ಹಾಲನ್ನ ಕಾಯಕ್ಕಿಟ್ಟು, ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಏನೂ ನಾನ್ ವೆಜ್ ಮಾಡಿರಲಿಲ್ಲ. ಯಾಕೆಂದರೆ ಮಂಗಳವಾರ ಬುಧವಾರ ಬರೀ ನಾನ್ ವೆಜ್ಜೇ ತಿಂದಿದ್ವಿ. ಸೊ ಹಂಗಾಗಿ ಏನು ಬೇಡ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಸಹ ರುಬ್ಕೊಂಡು ಇವಾಗ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಖಾರ ಎಲ್ಲನೂ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಎಲ್ಲ ಸೆಟ್ ಮಾಡಿ ಸಾಂಬಾರನ್ನ ಕುದಿಯೋಕ್ಕೆ ಅಂತ ಬಿಟ್ಬಿಟ್ಟು ಲಾಸ್ಟಿಗೆ ಮೊಟ್ಟೆನ ಹಾಕ್ತೀನಿ. ಮೊಟ್ಟೆ ಹಾಕಿಬಿಟ್ಟು ಒಂದು 10 ನಿಮಿಷ 5 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಬಿಡ್ತೀನಿ. ಫ್ಲೇಮ್ನ ಸಿಮ್ಮಲ್ಲಿಟ್ಟು ಬೇಯಿಸ್ತೀನಿ. ಸೊ ಅಷ್ಟರಲ್ಲಿ ಮೊಟ್ಟೆ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ನನ್ನ ಮಗಳು ಸಹ ಎದ್ದಿದ್ಲಲ್ವ, ಸೊ ಅವಳು ಕಿಟಕಿ ನೋಡಿಕೊಂಡು ಆಟ ಆಡ್ತಾಯಿದ್ಲು. ಯಾಕೆಂದರೆ ಆ ಕಿಟಕಿಯಿಂದ ಆ ಸೈಡು ಕುರಿಗಳು ಬರ್ತವೆ ಮೇಯೋದಕ್ಕೆ ಅಂತ, ಇಲ್ಲಿ ಹಣ್ಣು ಎಲ್ಲ ಎಸಿತಾರಲ್ವ. ಸೊ ಹಂಗಾಗಿ ಬರ್ತಾವಲ್ಲ ಅಂತ ನೋಡ್ತಾ ನಿಂತಿದ್ಲು. ಅದಾದಮೇಲೆ ನನಗೆ ತಲೆನೋವ್ತಿತ್ತು ಅಂತ ಹೇಳಿಬಿಟ್ಟು ನಾನು ಕಾಫಿ ಮಾಡಿಕೊಂಡು ಕುಡ್ತಾ ಇದ್ದೆ. ಆ್ಯಂಡ್ ನನ್ನ ಮಗಳು ನನಗೆ ಇದು ಬಿಚ್ಕೊಡು ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಅದು ಓರಿಯೋದು ಲಾಲಿಪಪ್ಪು ಗಟ್ಟಿ ಇರುತ್ತೆ, ಅವಳಿಗೆ ಕಡಿಯೋಕ್ಕಾಗಲ್ಲ. ಲಾಲಿಪಪ್ ಥರ ನೋಡಿ, ಅಲ್ಲಿ ಚೀಪಕ್ಕೂ ಬರ್ತಾಯಿಲ್ಲ ಅವಳಿಗೆ. ಅದು ಇಟ್ಕೊಂಡು ಆಟ ಆಡ್ತಾಯಿದ್ದಾಳೆ. ತಿನ್ನು ಅಂದರೆ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಅದಾದಮೇಲೆ ನಾನೇ ಕಚ್ಬಿಟ್ಟು ಕೊಟ್ಟೆ, ಬಟ್ ಅದು ತಿಂದಿದ್ದು ನಾನೇ, ಅವಳೇನು ತಿನ್ನಲೇ ಇಲ್ಲ ಪಾಪ ಪೂರ್ತಿ. ಇನ್ನು ಮಧ್ಯಾಹ್ನ ಅವಳು ಮಲಗಿಸೆಲ್ಲ ಆದಮೇಲೆ ಸ್ವಲ್ಪ ಯಾಕೋ ಮಧ್ಯಾಹ್ನ ಅನ್ನ ಪೂರ್ತಿ ಸಿದೋಗ್ಬಿಟ್ಟಿತ್ತು. ಕುಕ್ಕರ್ ನೀಟಾಗಿ ವಿಷಲ್ ಆಗ್ತಿರ್ಲಿಲ್ಲ ಅಂತೇಳಿ ಒಂದು 1/2 ಅವರ್, ಒಂದು 2-3 ಗಂಟೆ ನೆನೆಹಾಕೋಣ ಅಂತ ಹೇಳಿಬಿಟ್ಟು ಹಾಕಿದ್ದೆ. ಇನ್ನು ಬೆಳಗ್ಗೆ ಬಟ್ಟೆ ಹಾಕಿದ್ದೆ, ಕೋತಿ ಬಂದಿದ್ವು ಅಂತ ತೊಳೆದಿರಲಿಲ್ಲ. ಸೊ ನನ್ನ ಮಗಳು ಮಲ್ಕೊಂಡಿದ್ಲಲ್ವ, ಆ ಗ್ಯಾಪಲ್ಲಿ ಅವಳದ್ದು ಚಡ್ಡಿಗಳೆಲ್ಲನೂ ವಾಶ್ ಮಾಡಿದೆ. ಅದಾದಮೇಲೆ ಶೇಂಗಾ ಬೀಜ ತಿನ್ನಬೇಕು ಅಂತ ಅನಿಸ್ತಿತ್ತು ಅಂತ ಹೇಳಿ ಅದನ್ನು ಕೂಡ ಹುರ್ಕೊಂಡು ತಿಂತಾ ಕೂತಿದ್ದೆ. ಮೋಡ ಆಗಿತ್ತು, ಆದರೆ ಮಳೆ ಮಾತ್ರ ಬರಲೇ ಇಲ್ಲ. ಮತ್ತೆ ಬಿಸಿಲು ಸ್ಟಾರ್ಟ್ ಆಯಿತು, ಆ ಥರ ಆಯಿತು. ಸೊ ಇನ್ನು ಸಂಜೆ ಆಗಿತ್ತಲ್ಲ ಅಂತ ಹೇಳಿ ಪಾತ್ರೆಗಳೆಲ್ಲ ತೊಳೆದಿದ್ದು ಪಾತ್ರೆಗಳನ್ನು ನೀಟಾಗಿ ಜೋಡಿಸ್ಕೊಂಡು ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಸೊ ಇವತ್ತೇನು ಕಾಫಿ ಕುಡಿಯೋದು ಬೇಡ ಅಂತ ಹೇಳಿ ನಾನು ಸಹ ಹಾಲು ಬಿಸಿ ಮಾಡಿಕೊಂಡು ನಾನು ಸಹ ಹಾಲನ್ನ ಕುಡಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾದಲ್ಲಿ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.